ವಾರ್ತೆಗಳ ಪ್ರಾಯೋಜಕರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva waterproofing civil works, nanotechnology Zycosil breathing waterproofing heat and resistant. ನಮಸ್ಕಾರ, PJ5 ಚಾನೆಲ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜೋಳಿ ಬಂಡ ತಿರುವು ಯೋಜನೆ ಬಳಿ ಕುಡಿಯುವ ನೀರಿನ ಕಾಮಗಾರಿಗೆ ತೆಲಂಗಾಣದ BRS ಪಕ್ಷದ ಮುಖಂಡರ ನಿಯೋಗ, ವಿರೋಧ, ಬಿಗುವಿನ ವಾತಾವರಣ. ಅಕ್ರಮ ಆಸ್ತಿ ಆರೋಪ, KBJNL EE ಬಸನಗೌಡ ಮನೆ ಸೇರಿ 7 ಕಡೆ ಲೋಕಾಯುಕ್ತರ ದಾಳಿ, ದಾಖಲೆಗಳ ಪರಿಶೀಲನೆ. ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರರಿಗೆ ಸಚಿವ ಸ್ಥಾನ ನೀಡಲು ಜನಕಲ್ಯಾಣ ಸಮಿತಿ ಒತ್ತಾಯ. RTPS ಧೂಳು ನಿಯಂತ್ರಣಕ್ಕೆ ಆಗ್ರಹಿಸಿ ರಕ್ಷಣಾ ವೇದಿಕೆ ಮನವಿ. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಜಾರಿಯಾಗಲಿ, ಪ್ರತ್ಯೇಕ ಕಲ್ಯಾಣ ಮಂಡಳಿ ರಚನೆಗೆ ಹೋರಾಟಗಾರ್ತಿ ಅಕೈ ಪದ್ಮಶಾಲಿ ಒತ್ತಾಯ. ಮತ್ತು ರಾಯಚೂರು ಅಭಿವೃದ್ಧಿಗೆ MLC ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಿ ಖರ್ಗೆಗೆ ತಲಕಾಯಿ ಮಾರಪ್ಪ ಮನವಿ. ತಾಲೂಕಿನ ರಾಜೋಳಿ ಬಂಡ ತಿರುವು ಯೋಜನೆ ಬಳಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕೈಗೆತ್ತಿಕೊಳ್ಳಲಾಗಿರುವ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಅವೈಜ್ಞಾನಿಕವಾಗಿ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿ ನಡೆಯುತ್ತಿದೆ ಎಂದು ಆರೋಪಿಸಿ ತೆಲಂಗಾಣದ BRS ಪಕ್ಷದ ಮುಖಂಡರು ಹಾಗೂ ರೈತರು ಆಗಮಿಸಿ ಕಾಮಗಾರಿಯನ್ನು ತಕ್ಷಣ ಸ್ಥಗಿತಗೊಳಿಸಿ ರದ್ದುಪಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಮಾಜಿ ಸಚಿವ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಮಾಜಿ ಶಾಸಕರುಗಳಾದ ಲಕ್ಷ್ಮಣ್ ಗೌಡ, ಪ್ರವೀಣ್ ಕುಮಾರ್ ಸೇರಿದಂತೆ ಮಾಜಿ ಶಾಸಕರು, ಮಾಜಿ ಪರಿಷತ್ ಸದಸ್ಯರು ಹಾಗೂ ನೂರಾರು ರೈತರು ಜಮಾಗೊಂಡು ಕುಡಿಯುವ ನೀರಿನ ಯೋಜನೆ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದರು. ರೈತರ ಜಮೀನುಗಳಿಗೆ ಹಾನಿಯಾಗುವ ರೀತಿಯಲ್ಲಿ ಪೈಪ್ಲೈನ್ ಅಳವಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ರೈತರ ಒಪ್ಪಿಗೆ ಹಾಗೂ ಸಮರ್ಪಕ ಮಾಹಿತಿ ನೀಡದೆ ಕಾಮಗಾರಿ ನಡೆಯುತ್ತಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಮಗಾರಿಯನ್ನು ತಕ್ಷಣ ಸ್ಥಗಿತಗೊಳಿಸಿ ಉನ್ನತ ಮಟ್ಟದ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ತನಿಖೆ ನಡೆಸಬೇಕು. ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಸರ್ಕಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯ ಸರ್ಕಾರ ತೆಲಂಗಾಣ ಸರ್ಕಾರಕ್ಕೆ ಮಾಹಿತಿ ನೀಡದೆ ಕುಡಿಯುವ ನೀರಿನ ಕಾಮಗಾರಿ ಕೈಗೆತ್ತಿಕೊಂಡಿರುವುದು ತೆಲಂಗಾಣದ 40ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರು, ಕೃಷಿಗೆ ಸಮಸ್ಯೆಯಾಗಲಿದೆ. ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಇರುವುದರಿಂದ ಅಕ್ರಮ ನೀರಾವರಿ ಯೋಜನೆ ನಡೆದರೂ ತೆಲಂಗಾಣದ CM ರೇವಂತ್ ರೆಡ್ಡಿ ವಿರೋಧಿಸಿ ವ್ಯಕ್ತಪಡಿಸದೆ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ, ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿ ರೈತರ ಜಮೀನುಗಳಿಗೆ ಧಕ್ಕೆಯಾಗಬಾರದು. ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಕಾಮಗಾರಿಯನ್ನು మరుపరిశీలన ಮಾಡಬೇಕೆಂದು ಒತ್ತಾಯಿಸಿದರು. RDS కెనాల్కు నీళ్లు రాకుండా మా హక్కును కాలరాసి కర్ణాటక ప్రభుత్వం పైన డ్రింకింగ్ వాటర్ పేరుతో అక్రమంగా పర్మిషన్ పదిని కడతాం. దాంతో కొంత ఇబ్బంది అయితే మా రైతాంగం నష్టపోతుంది, మా ఆయకట్టం ఎండిపోతుంది, మా రైతులు ఇబ్బంది పడతారు. కాబట్టి పరిశీలించడానికి వచ్చి ఏం జరుగుతుంది అనేది ఈ మా పార్టీ దృష్టి తీసుకెళ్లి ప్రభుత్వం ఒత్తిడి తేవడానికి ప్రయత్నం చేస్తాం. డాక్టర్ సి లక్ష్మారెడ్డి, ఎక్స్-మినిస్టర్ తెలంగాణ. చెప్పండి. ఇప్పుడు కర్ణాటక RDS మీద తుంగభద్ర మీద ఇల్లీగల్ ప్రాజెక్టులు కడుతున్నారు, ఆరోపణలు ఉన్నాయి. దీనికి ఆల్రెడీ మాకు RDSకి తెలంగాణలో RDSకి అలంపూర్ కానీ గద్వాల్ కానీ నీళ్లు తక్కువ వస్తాయి. 15.9 TMC అంటే మాకు 5 TMCలు నీళ్ళు కూడా వస్తున్నాయి. దీనికి ఇప్పుడు ప్రస్తుతం ఉన్న కాంగ్రెస్ ప్రభుత్వం తెలంగాణలో రేవంత్ రెడ్డి గారు ముఖ్యమంత్రి గారు ఓసారి
ఆల్ పార్టీ మీటింగ్ పిలిపించి తెలంగాణలో దీని మీద చర్య తీసుకోవాలా. సెంట్రల్ గవర్నమెంట్ సిడబ్ల్యూసి సెంట్రల్ వాటర్ కమిషన్ వాళ్ళకి పిటిషన్ పెట్టి ఈ పైన కర్ణాటకలో లీగల్గా జరిగే ప్రాజెక్టుల మీద చర్య తీసుకోవాలి గట్టిగా అభిప్రాయం. పేరు సార్ చెల్లా వెంకటరావు. రాయచూరు ఇవన్నీ కూడా తెలంగాణ ప్రాంతం. ఇది మన ప్రాంతానికి మీకు అన్యాయం జరుగుతున్నప్పుడు మీరు ఆంధ్రాకి నీళ్ళు పోతున్నాయి, మీరు ఏమనుకుంటే ఎట్లా చెప్పండి? ఎంత అన్యాయం మీరు ఆలోచన చేసుకోండి. మనకు రక్త సంబంధం, వేల సంవత్సరాలు మనం కలిసి ఉన్నాం. మన పైసలతో మీరు బాగుపడతారనుకుంటాం. మేము మాకింత బాగుపడాలని కోరుకుంటాం. మాకు నీళ్ళు లేకుండా ఆంధ్రాకు వదిలిపెడితే మేము ఏమైపోవాలి చెప్పండి? ప్రభుత్వం ఆలోచన చేయాలి. అది మంచి పద్ధతి కాదు. ఎట్టి పరిస్థితుల్లో ఇది శాస్త్రంగా మనం కలిసి వందల ఏళ్ళు కలిసి ఉన్న సంబంధాలు మనకు చరిత్ర, మనం కలిసి పెంచిన చరిత్ర మనది. ఒక అన్నదమ్ములము, ఒక తల్లి పిల్లలు మనం. ఇలా విడిపోయి ఆ రాష్ట్రంలో కలిసినంత మాత్రాన మాకు అన్యాయం చేసి ఆంధ్రాకు దర్వాజాలు ఓపెన్ చేస్తే మేము బతుకొద్దా? ఒకసారి ఆలోచన చేయండి, పునరాలోచన చేసి మాకు అన్యాయం చేయాలి. తుంగభద్ర డ్యాము తెలంగాణ కట్టిన డ్యామ్, అది తెలంగాణ డబ్బులతో కట్టిన డ్యామ్. అది కర్ణాటకలో కలిసినందుకు ఇక్కడ వెళ్ళిపోయింది. మాకు 15.60 టీఎంసీల నీళ్లు కేటాయింపున్నాయి. డైరెక్ట్ డ్యామ్ ద్వారా 5.90 టీఎంసీల వాటర్ మాకు రావాలి. మాకేమో ఇక్కడ సిల్ట్ పెట్టి సుక్క నీళ్ళు రాకుండా చేసి పక్కన మీరు ఇంకోటి క్రూడి రిజర్వాయర్ కట్టుకొని క్యారేజ్ కట్టుకొని అటు గేట్లు బద్దలు కొట్టి ఆంధ్రాకి నీళ్ళు పోతే తెలంగాణ ఏమైపోవాలా చెప్పండి? ఒకసారి ఆలోచన చేయాలా. రాయచూరు ప్రజలు ఆలోచన చేయాలా. మేము మీ బిడ్డలం. ఒకప్పుడు 100 సంవత్సరాలు సూపర్ ఇక్కడ ఇది మొత్తం గ్రావిటీ కదా. ఆ 2 టీఎంసీలు వరంగల్ పోయేటువంటి ఎక్కడ 1 టీఎంసీ మనకేమి రావు. పైన చిక్కలపల్లి ముందర ఇంకోటి 3 ప్రాజెక్టులు ఇచ్చిండ్రు. ఏమి ఇప్పుడు మళ్ళీ దాన్ని మనం పెట్టడానికి మాత్రమే పాటలు 9 లేకపోతే రిజర్వాయర్లు ఏం చేస్తాం సార్? కాపాడుకుందాం పాలమూరు రైతాంగాన్ని, కాపాడుకుందాం పాలమూరు రైతాంగాన్ని, కాపాడుకుందాం తెలంగాణ ద్రోహులారా, తెలంగాణ ద్రోహులారా. దాదాపు మాకు 16 अभी ऐसा प्राइस ऐसा लिफ्ट बगैर परमिशन का ऐसा दोनों स्टाफ अच्छा रहना ना मिलकर रहना ना. अरे मूत लगा కింద కింద పెట్టుకోండి. వాళ్ళు ఏడిందా నా ప్రేమ వస్తున్నాయని అరే ఏం పర్మిషన్ లేకుండా ఏం లేకుండా ಕುಡಿಯ ನೀರಿನ ಪ್ರಾಜೆಕ್ಟ್ ಇಂಥ ದೊಡ್ಡ ಅದೇ ಸೆಲ್ ಫೋನ್ ಭಯ ಅದ್ರ ನಿಮ್ ಪರ್ಮಿಷನ್ ಆಗ್ಲಿ ಕುಡಿಯಾಗ ನೀರಿಗೆ ಇಂಥ ದೊಡ್ಡ ಆಗು ಅದನ್ನ ನಿಮ್ಗೆ ಏನ್ ಕೇಳಿದ್ರಿ ಪಂಪಿಂಗ್ ಅದೇ 1 ಮಿನಿಟ್ ನಾ ಮಾತಾಡ್ತೀನಿ ಪರ್ಮಿಷನ್ ಬಗ್ಗೆ ಸರ್ಕಾರದ ಅನುಮತಿ ಬಗ್ಗೆ ಏನಾದ್ರು ರಿಪೋರ್ಟ್ ಡಾಕ್ಯುಮೆಂಟ್ ಬೇಕಾಗಿತ್ತು ಯಾರು ಏನೇನು ತಗೊಂಡಿದ್ದೀವಿ ನಾವು ನಮ್ಮ ಹತ್ರ ಸಂಪೂರ್ಣ ದಾಖಲಾತಿ
ಪರ್ಮಿಷನ್ ಇದೆಯಲ್ಲ ಅಂತ ವಿತೌಟ್ ಪರ್ಮಿಷನ್ ಗವರ್ನಮೆಂಟ್ ಪರ್ಮಿಷನ್ ಅಲ್ಲ ಅಲ್ಲ ಕೇಳ್ತೀವಿ ಅದನ್ನ ನಿಮಗೆ ಮಾಹಿತಿ ನೀವು ಹೇಳ್ತಾ ಇದ್ರಿ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರಿ ನನಗೆ ಗೊತ್ತಿಲ್ಲ. ನಾವು ಪರ್ಮಿಷನ್ ತಗೊಂಡೇ ಮಾಡ್ತಿರೋದು ಅದ್ರ ತಮಗೆ ಡಾಕ್ಯುಮೆಂಟ್ ಸಮೇತ ಕೊಡ್ತೀವಿ. ಪ್ರತಿಭಟನೆಯಲ್ಲಿ ತೆಲಂಗಾಣದ ಮಾಜಿ ಶಾಸಕ, ರೈತ ಸಂಘಟನೆಗಳ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ನೂರಾರು ರೈತರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರ ಮತ್ತು ಇಲಾಖೆಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಗುವಿನ ವಾತಾವರಣ ತಲೆದೂರಿತು. ಮಾನವಿ ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ನಡೆಸಿದ ಕಾರ್ಯಾಚರಣೆಯಲ್ಲಿ ರಾಯಚೂರು ನಗರದ ಆರ್ಟಿಪಿ ಲೇಔಟ್ ನಿವಾಸಿ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕೆಬಿಜೆಎನ್ಎಲ್ ಕಾರ್ಯನಿರ್ವಾಹಕ ಅಭಿಯಂತರ ಬಸನಗೌಡ ನಿವಾಸ ಕಚೇರಿ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಒಟ್ಟು 7 ಸ್ಥಳಗಳ ಮೇಲೆ ಬುಧವಾರ ಮುಂಜಾನೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ರಾಯಚೂರು ಲೋಕಾಯುಕ್ತ ಎಸ್ಪಿ ಅವರ ನೇತೃತ್ವದಲ್ಲಿ 7 ತಂಡಗಳನ್ನು ರಚಿಸಲಾಗಿದ್ದು, ಬಳ್ಳಾರಿ, ವಿಜಯನಗರ, ಹೊಸಪೇಟೆ, ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಗಳ 30ಕ್ಕೂ ಹೆಚ್ಚು ಅಧಿಕಾರಿಗಳು ಪಾಲ್ಗೊಂಡು ದಾಖಲೆಗಳ ಪರಿಶೀಲನೆ ನಡೆಸಿದರು. ಪೆಟ್ರೋಲ್ ಬಂಕ್, ಬಾರ್, ಮನೆಗಳು, ಫಾರ್ಮ್ ಹೌಸ್ ಪರಿಶೀಲನೆ ನಡೆಸಿದ ನಗರದ ಎಚ್ಆರ್ಬಿ ಲೇಔಟ್ನಲ್ಲಿ ಇರುವ ಬಸನಗೌಡ ನಿವಾಸ, ಏಕ್ಲಾಸ್ಪುರದಲ್ಲಿರುವ ಅವರ ಸಹೋದರ ಶಿವನಗೌಡ ಅವರ ಸೆಲೆಬ್ರಿಟಿ ಗಾರ್ಡನ್ ಮನೆ, ಅದೇ ಗ್ರಾಮದಲ್ಲಿ ಇರುವ ಇನ್ನಿಬ್ಬರು ಸಹೋದರರಾದ ದೊಡ್ಡನಗೌಡ ಹಾಗೂ ಶರಣಗೌಡ ಅವರ ಮನೆಗಳು, ದೇದುರ್ಗ ತಾಲೂಕಿನ ಚಿಕ್ಕಹೊನ್ನಕುಣಿಯ ಕೆಬಿಜೆಎನ್ಎಲ್ ಕಚೇರಿ ಬೈಪಾಸ್ ರಸ್ತೆಯಲ್ಲಿರುವ ಪತ್ನಿ ಅನಿತಾ ಶೆಟ್ಟಿ ಹೆಸರಿನ ಶ್ರೀ ಫಿಲ್ಲಿಂಗ್ ನಾಯರಾ ಪೆಟ್ರೋಲ್ ಬಂಕ್, ಅದರ ಪಕ್ಕದಲ್ಲಿರುವ ಬಾರ್ ಮತ್ತು ರೆಸ್ಟೋರೆಂಟ್, ಗೋದಾಮು ಹಾಗೂ ತೋಟದ ಮನೆಯ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದರು. 30 ಎಕರೆ ಜಮೀನು ಪತ್ತೆಯಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ದೇದುರ್ಗ ತಾಲೂಕಿನ ಜಾಲಹಳ್ಳಿ ಸಮೀಪ ಕೃಷ್ಣಾ ನದಿ ದಂಡೆಯಲ್ಲಿ ಸುಮಾರು 30 ಎಕರೆ ಕೃಷಿ ಜಮೀನು ಹೊಂದಿರುವುದು ಪತ್ತೆಯಾಗಿದೆ. ಅಲ್ಲದೆ ರಾಯಚೂರು ನಗರದಲ್ಲಿ 3 ಮನೆಗಳು ಸೇರಿದಂತೆ ಹಲವು ಸ್ಥಿರಾಸ್ತಿಗಳ ದಾಖಲೆಗಳನ್ನು ಲೋಕಾಯುಕ್ತ ತಂಡ ಪರಿಶೀಲಿಸಿದೆ. ಬ್ಯಾಂಕ್ ವ್ಯವಹಾರಗಳು, ಆಸ್ತಿ ಖರೀದಿ ದಾಖಲೆಗಳು, ಹಣಕಾಸು ವ್ಯವಹಾರಗಳ ವಿವರಗಳನ್ನು ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ. ಚಿಕ್ಕಹೊನ್ನಕುಣಿಯ ಕೆಬಿಜೆಎನ್ಎಲ್ ಕಚೇರಿಯಲ್ಲಿಯೂ ಅಧಿಕಾರಿಗಳು ಕಡತಗಳು, ಟೆಂಡರ್ ದಾಖಲೆಗಳು, ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿದರು. ದಾಳಿಯ ವೇಳೆ ಹಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿರುವ ಮಾಹಿತಿ ಲಭ್ಯವಾಗಿದ್ದು, ಅಧಿಕಾರಿಗಳು ಪರಿಶೀಲನೆ ಮುಂದುವರೆದಿದೆ. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 720410196 97421 ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಶ್ರಮ ವಹಿಸಿರುವ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಜನಸೇವಾ ಟ್ರಸ್ಟ್ ಅಧ್ಯಕ್ಷ ಟಿ ಚಂದ್ರಶೇಖರ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದಿವಂಗತ ಆರ್ ಆಂಜನೇಯಲು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಪಕ್ಷದ ಸಂಘಟನೆ ಮಾಡಿದ್ದಾರೆ. ಎ ವಸಂತ್ ಕುಮಾರ್ ಸಹ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದಾರೆ. ಮಹಾರಾಷ್ಟ್ರ, ತಮಿಳುನಾಡು ರಾಜ್ಯಗಳ ಚುನಾವಣೆಗಳಲ್ಲಿ ವೀಕ್ಷಕರಾಗಿ ಪಕ್ಷದ ಆದೇಶ ಪಾಲನೆ ಮಾಡಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದಾರೆ. ರಾಯಚೂರು ನಗರಕ್ಕೆ ವಿಧಾನ ಪರಿಷತ್ ಸದಸ್ಯರಾಗಿ 22 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿ ಸೌಲಭ್ಯ ಒದಗಿಸಲು ಕಾರ್ಯಪ್ರವೃತ್ತರಾಗಿದ್ದಾರೆ. ಪಕ್ಷದ ವರಿಷ್ಠರು, ಕ್ರಿಯಾಶೀಲ ಯುವ ನಾಯಕ ಎ ವಸಂತ್ ಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಬೇಕು ಎಂದರು. ಮಾನ್ಯರೇ, ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಎ ವಸಂತ್ ಕುಮಾರ್ ಅವರ ಕುಟುಂಬದವರ ಕೊಡುಗೆ ಅಪಾರವಾಗಿದೆ. 80ರ ದಶಕದಲ್ಲಿ ಇವರ ತಂದೆಯವರಾದ ಮಾನ್ಯ ಶ್ರೀ ಆರ್ ಆಂಜನೇಯರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಅವರ ಸುಪುತ್ರರಾದ ಎ ವಸಂತ್ ಕುಮಾರ್ ಇವರು ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ 1 ದಶಕ ಕಾಲ ರಾಯಚೂರು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಶ್ರೀ ವಸಂತ್ ಕುಮಾರ್ ಇವರು ನಗರಾಭಿವೃದ್ಧಿ ಅಧ್ಯಕ್ಷರಾಗಿ, ಕಾರಾ ಅಧ್ಯಕ್ಷರಾಗಿ ಮತ್ತು ಈಗ ವಿಧಾನ ಪರಿಷತ್ ಸದಸ್ಯರಾಗಿ ಜನೋಪಯೋಗಿ ಹಾಗೂ ಜನಪರ ದಕ್ಷ ಆಡಳಿತವನ್ನು ನೀಡಿರುತ್ತಾರೆ. ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹಾಗೂ ಹೈಕಮಾಂಡ್ ನೀಡಿದ ಆದೇಶದ ಮೇರೆಗೆ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಮಹಾರಾಷ್ಟ್ರ ಹಾಗೂ ತಮಿಳುನಾಡಿನಲ್ಲಿ ನಡೆದ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ವೀಕ್ಷಕರಾಗಿ ನೇಮಕವಾಗಿರುವುದು ಇವರ ಘನತೆ ಮತ್ತು ಕಾರ್ಯದಕ್ಷತೆಯನ್ನು ಎತ್ತಿ ತೋರಿಸುತ್ತದೆ. ವಿಧಾನ ಪರಿಷತ್ ಸದಸ್ಯರಾಗಿ ಸರ್ಕಾರದಿಂದ ರಾಯಚೂರಿಗೆ
22 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಿ ಸಮಾಜದ ಎಲ್ಲ ವರ್ಗದ ಅಭಿವೃದ್ಧಿ ಕಾರ್ಯಗಳಿಗೆ ಪಾರದರ್ಶಕವಾಗಿ ಅನುದಾನ ನೀಡಿರುತ್ತಾರೆ. ಸದರಿಯವರು ಎಲ್ಲ ಸಮುದಾಯಗಳಿಗೆ ಉತ್ತಮ ಸಂವಾದ ಸಂಬಂಧ ಹೊಂದಿ ಪ್ರೀತಿ ವಿಶ್ವಾಸ ಗಳಿಸಿ ಅಪಾರ ಅಭಿಮಾನಿಗಳನ್ನು ಹೊಂದಿ ಪಕ್ಷದ ಸಂಘಟನೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಕಲ್ಯಾಣ ಕರ್ನಾಟಕದ ಪ್ರಭಾವಿ ಮುಖಂಡರಾದ ಮಾನ್ಯ ಶ್ರೀ ಕೆ ವಸಂತಕುಮಾರ್ ಇವರಿಗೆ ಕರ್ನಾಟಕ ಸರ್ಕಾರದ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿ ಹಿಂದುಳಿದ ರಾಯಚೂರು ಜಿಲ್ಲೆಗೆ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿ ಒತ್ತಾಯಿಸುತ್ತಿದ್ದೇವೆ. ಇದು ನಮ್ಮ ಜನಸೇವಾ ಟ್ರಸ್ಟ್ನಿಂದ ಒತ್ತಾಯಪೂರ್ವಕ. ಈ ಸಂದರ್ಭದಲ್ಲಿ ಗೌರವ ಸಲಹೆಗಾರರಾದ ಜೆ ರಾಮಪ್ಪ, ಎ ರಾಮುಲು, ಜೆಎಸ್ ರಾಜೇಶ್, ಮುನಿಸ್ವಾಮಿ, ಎನ್ ಶಂಕರ್, ಗೋಪಾಲ್ ಸೇರಿದಂತೆ ಅನೇಕರಿದ್ದರು. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಶಿಕ್ಷಣ ಮತ್ತು ಉದ್ಯೋಗದ ಮೀಸಲಾತಿ ದೊರೆಯದೆ ಹೋಗಿದ್ದು, ರಾಜ್ಯ ಸರ್ಕಾರ ಕೂಡಲೇ ನೇಮಕಾತಿಗಳಲ್ಲಿ ಮೀಸಲು ನೀಡುವ ಜೊತೆಗೆ ಪ್ರತ್ಯೇಕ ಕಲ್ಯಾಣ ಮಂಡಳಿ ಸ್ಥಾಪಿಸಬೇಕೆಂದು ಲಿಂಗತ್ವ ಅಲ್ಪಸಂಖ್ಯಾತರ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಲಿಂಗತ್ವ ಅಲ್ಪಸಂಖ್ಯಾತರು ಸಾಮಾಜಿಕವಾಗಿ ಬಹಿಷ್ಕಾರಕ್ಕೆ ಗುರಿಯಾಗಿ ಸಂವಿಧಾನಬದ್ಧ ಹಕ್ಕುಗಳಿಂದ ವಂಚಿತಗೊಂಡಿದ್ದಾರೆ. ಕುಟುಂಬದೊಂದಿಗೆ ಸಾಮಾಜಿಕವಾಗಿ ಬಹಿಷ್ಕಾರದಿಂದಾಗಿ ಭಿಕ್ಷೆ ಬೇಡಿ ಜೀವನ ನಡೆಸುತ್ತಿದ್ದಾರೆ. ಆದರೆ ಭಿಕ್ಷಾಟನೆ ನಿಷೇಧದಿಂದಾಗಿ ಅತಂತ್ರ ಸ್ಥಿತಿಯಲ್ಲಿ ಜೀವನ ಮಾಡುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನೀಡಿರುವ ಮೀಸಲಾತಿ ಹಾಗೂ ಸೌಲಭ್ಯ ಒದಗಿಸುವ ಕುರಿತು ಸರ್ಕಾರ ಮೇಲುಸ್ತುವಾರಿ ಸಮಿತಿ ರಚಿಸಬೇಕೆಂದರು. 2023ರಲ್ಲಿ ಮಹಿಳಾ ಮೀಸಲು ಕಾಯ್ದೆ ರೂಪಿತವಾಗಿದ್ದರೂ ಲಿಂಗತ್ವ ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಮೀಸಲು ಕಾಯ್ದೆಯಡಿ ಸೇರ್ಪಡೆಯಾಗದೇ ಇರುವುದು ಖೇದಕರ ಸಂಗತಿ. ರಾಜಕೀಯವಾಗಿ ಅವಕಾಶ ನೀಡಲು ಕಾಯ್ದೆಯಲ್ಲಿ ಅವಕಾಶ ನೀಡಬೇಕೆಂದರು. ದೇಶದಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್ನಲ್ಲಿ 2002ರ ದಾಖಲೆ ನೀಡಲು ಸೂಚಿಸಲಾಗಿದೆ. ಆದರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಾಧ್ಯವಾಗದೇ ಇರುವುದರಿಂದ ಮತದಾನ ಹಕ್ಕಿನಿಂದಲೂ ವಂಚಿತವಾಗುವಂತಾಗಿದೆ. ಕಾರಣ, ಚುನಾವಣಾ ಆಯೋಗ ಎಸ್ಐಆರ್ನಲ್ಲಿ ಪ್ರತ್ಯೇಕವಾಗಿ ಗುರುತಿಸಿ ದಾಖಲೆ ಇಲ್ಲದೆ ಮತದಾರರ ಪಟ್ಟಿ ಸೇರ್ಪಡೆಗೆ ನಿರ್ದೇಶನ ನೀಡಬೇಕೆಂದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಕುರಿತು ಪ್ರತ್ಯೇಕ ನೀತಿ ರೂಪಿಸಿದರು. ಈಗ ಮುಖ್ಯಮಂತ್ರಿಗಳಾಗಿರುವ ಡಿಕೆ ಶಿವಕುಮಾರ್ ನೀತಿ ಜಾರಿಗೊಳಿಸಬೇಕು. ಕೇಂದ್ರ ಸರ್ಕಾರ ರೂಪಿಸಿರುವ ಲಿಂಗತ್ವ ಅಲ್ಪಸಂಖ್ಯಾತರ ಕಾಯ್ದೆ ಮಾರಕವಾಗಿದ್ದು ಕೈಬಿಡಬೇಕೆಂದರು. ಲಿಂಗತ್ವ ಅಲ್ಪಸಂಖ್ಯಾತರ ಮೇಲೆ ನಡೆಯುವ ದೌರ್ಜನ್ಯ, ಹಲ್ಲೆ ಘಟನೆಗಳನ್ನು ಪೊಲೀಸರು ನಿರ್ಲಕ್ಷಿಸದೆ ರಕ್ಷಣೆ ನೀಡಬೇಕು. ಸಮಾನ ಅವಕಾಶಗಳು ಒದಗಿಸಲು ಸಮಾಜ ಮುಂದಾಗಬೇಕೆಂದರು. ವಂದನಾ ಮಾತನಾಡಿ, ಆಪ್ತಮಿತ್ರ ಸಂಸ್ಥೆ ಲಿಂಗತ್ವ ಅಲ್ಪಸಂಖ್ಯಾತರ ಸವಾಲು ಸಮಸ್ಯೆಗಳ ಕುರಿತು ಕೆಲಸ ಮಾಡುತ್ತಿದೆ. ಆದರೆ ಸಮಾಜದಲ್ಲಿ ಜನರು ಹಾಗೂ ಪೊಲೀಸರಿಂದಲೂ ಕಿರಿಕಿರಿಯಾಗುತ್ತಿದೆ. ಕೂಡಲೇ ರಕ್ಷಣೆ ನೀಡಿ ಸಮಾನ ಅವಕಾಶ ಒದಗಿಸಬೇಕೆಂದರು. ಕಾಜಲ್ ಮಾತನಾಡಿ, ಬಾಡಿಗೆ ಮನೆ ಸಹ ದೊರೆಯದ ಸ್ಥಿತಿ ಲಿಂಗತ್ವ ಅಲ್ಪಸಂಖ್ಯಾತರು ಎದುರಿಸುತ್ತಿದ್ದಾರೆ. ಕುಟುಂಬ ಸಮಾಜದಿಂದ ಬಹಿಷ್ಕರಿತವಾಗಿರುವ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಗುರುತಿಸಿ ರಕ್ಷಣೆ ಸೌಲಭ್ಯ ಒದಗಿಸಬೇಕೆಂದರು. ಅದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ರಾಯಚೂರು ಪಾಪ್ಯುಲೇಷನ್ ಟೋಟಲ್ 3500 ಇದೆ. ಹಾಗಾಗಿ ಅದರಲ್ಲಿ ಪ್ಯಾಂಟ್ ಶರ್ಟ್ ಅವರು ಇದ್ದಾರೆ, ಸೀರೆ ಉಟ್ಟವರು ಇದ್ದಾರೆ. ನಮಗಾದಂಥ ತೊಂದರೆಗಳು ಭಾಳ ಇದ್ದಾವೆ. ಪೊಲೀಸರ ಕಡೆಯಿಂದಲೂ ತೊಂದರೆ ಆಗ್ತಾ ಇದೆ, ಪಬ್ಲಿಕ್ ಕಡೆಯಿಂದಲೂ ತೊಂದರೆ ಆಗ್ತಾ ಇದೆ. ಇವಾಗ ಪ್ಯಾಂಟ್ ಶರ್ಟ್ ಇದ್ದವ್ರಿಗೆ ಐಡೆಂಟಿಫಿಕೇಶನ್ ಮಾಡಬೇಕಂದ್ರೆ ತುಂಬ ಸಮಸ್ಯೆ ಆಗ್ತಾ ಇದೆ. ನಮ್ಮಂಥವ್ರಾದ್ರೆ ಕೈ ಹೊಡೆದ್ರೆ ಗೊತ್ತಾಗತ್ತೆ ಇವರು PG ಅಂತ. ಬಟ್ ಅವ್ರು ಇಂಥವ್ರು ಪ್ಯಾಂಟ್ ಶರ್ಟ್ ಇದ್ದವ್ರಿಗೆ ಐಡೆಂಟಿಫಿಕೇಶನ್ ಮಾಡೋಕ್ಕೆ ಭಾಳ ಕಷ್ಟ, ಜನಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. 20 ವರ್ಷಗಳಿಂದ ನಮ್ಮ ಸಂಸ್ಥೆ ಇದೆ, ಆಪ್ತಮಿತ್ರ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೇವೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ಆಮೇಲೆ ನಾನು 2-3 ಜಾಗದಲ್ಲಿ ಕೆಲಸಗಳು ಕೇಳಿ ನೋಡ್ರಿ ಇಲ್ಲ ಅಂತ ಹೇಳಿದ್ರು. ಮತ್ತು ಆಮೇಲೆ ನಾನು ಕಲೆಕ್ಷನ್ಗೆ ಹೋಗ್ತಾ ಇರ್ತೀನಿ, ಅಲ್ಲಿದ್ದವರನ್ನು ಮಾಡ್ತೀನಿ. ನನಗೆ ಇದೆಲ್ಲ ಮಾಡ್ತಾಯಿದ್ರು. ಆದರೂ ನಾನು 20 ವರ್ಷ ನನ್ನ ನಿಜ ಸ್ವಂತ ಓಡ್ಬೋದು. ಆ್ಯಕ್ಚುಲಿ ಇಲ್ಲೇ ಇದ್ದೀನಿ, ತುಂಬ ಜಾಸ್ತಿ ನಾನು ಜೀವನ ಮಾಡ್ತೀನಿ ಬೆಂಗಳೂರಲ್ಲಿ. ಅಲ್ಲೇ ಸ್ವಲ್ಪ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲಿ ಸೊ ಅಂಥಲ್ಲಿಗೆ ಮಕ್ಕಳ ಜಾಸ್ತಿ ಆಚೆ ಬರ್ತಾ ಇಲ್ಲ ಅಂತಂದರೆ ಅವ್ರ ಅಪ್ಪ ಅವರಮ್ಮ ಒಂದು ಗೃಹ ಬಂಧನ ಮಾಡೋದಾಗಿರ್ಬೋದು, ಮತ್ತು ಅವ್ರಿಗಿರುವಂಥ ಮೆಡಿಕಲ್ ಚಾಲೆಂಜ್ಗಳಾಗಿರ್ಬೋದು, ಮತ್ತು ಆಚೆ ಕಡೆ ಜನ ಅವ್ರು ಯಾರು ಕೂಡ ಐಡೆಂಟಿಫೈ ಮಾಡ್ತಿಲ್ಲ ಅಂದ್ರೆ ಒಂದು ಕಾರಣ ಏನಂದ್ರೆ ಅವರಾಗಿ ಆಚೆ ಬಂದು ಅವರ ಒಂದು ಐಡೆಂಟಿಟಿ ಬಗ್ಗೆ ಮಾತಾಡೋದಾಗಿರ್ಬೋದು, ಮತ್ತು ಅವ್ರು ಯಾವ ಥರ ಸವಲತ್ತುಗಳಿದೆ ಮತ್ತು ಗೌರ್ಮೆಂಟ್ ಅವ್ರ ಬಗ್ಗೆ ಅದೇನು ಹಚ್ಕೊಂಡಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಜಾಸ್ತಿ ಮಾಹಿತಿ ಇಲ್ಲ. ಸೊ ಹಂಗಾಗಿ ಇಲ್ಲಿರುವಂಥ ಮೆಡಿಕಲ್ ಬೋರ್ಡ್ಗಳಿಗೆ ಮಾಹಿತಿ ಇಲ್ಲ. ಇಲ್ಲಿರುವಂಥ ನಿಮ್ಸ್ ಹಾಸ್ಪಿಟ್ಲಲ್ಲಿ ನಾನು ಹೋಗ್ಬಿಟ್ಟು ನಾನು ಕೇಳಿದೆ,
ಅಂಥವ್ರಿಗೆ ಅಂತಂದರೆ ಹಂಗಂದ್ರೆ ಏನು ಅಂತ ಕೇಳ್ತಾರೆ. ಒಬ್ಬ ಡಾಕ್ಟರ್ ಆಗ್ಬಿಟ್ಟು ನಾನು ಕೇಳುವಂಥದ್ದ ಅಂತ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ವಿಚಾರ ಏನಂತಂದರೆ ಅಂಥವ್ರಿಗೆ ಸಮಯದವರು ಮುಂದೆ ಬರಬೇಕು, ಅವ್ರದಾದಂಥದ್ದು ಒಂದು ಜೀವನ ಅಂತ ಇದೆ, ಅವ್ರದ್ದು ಒಂದು ಲೈಫ್ ಅಂತಿದೆ. ಇವಾಗ ಎಲ್ಲರೂ ಕೂಡ ನಾವು ಹೆಂಗಸರು, ನಾವು ಗಂಡಸರು ಅಂತ ನೀವು ಹೆಂಗೆಲ್ಲ ಐಡೆಂಟಿಫೈ ಮಾಡ್ಕೊತೀರಾ, ನಾವು ಕೂಡ ಡಿಗ್ನಿಫೈ ಆಗಿ ಅವರು ಕೂಡ ಎಲ್ಲರೂ ಆಚೆ ಬಂದು ಇಂಟ್ರೆಸ್ಟ್ ಅಂಥ ರೀತಿ ಅಂತ ಒಂದು ಐಡೆಂಟಿಫೈ ಮಾಡ್ಕೋಬೇಕು ಅಂತ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ಸೊ ಇನ್ನೊಂದು ಏನಂತಂದರೆ ಇದ್ರ ಬಗ್ಗೆಯೂ ಕೂಡ ಇವಾಗ ಅಂತರ್ಗಿನ ಸಮುದಾಯದ ಬಗ್ಗೆ ಜಾಸ್ತಿ ಕೂಡ ಎಲ್ಲಿ ಮಾಹಿತಿ ಇಲ್ಲ. ಸೊ ಇದ್ರ ಬಗ್ಗೆ ಇವಾಗಿರುವಂಥ ನಮ್ಮ ಸರ್ಕಾರಗಳು ಅವರು ಕೂಡ ಇದೊಂದು ಮಾಹಿತಿ ನಾವು ತಗೊಂಡು ನಮ್ಮ ಸಮುದಾಯದ ಬಗ್ಗೆ ಭದ್ರಶಾಲಿ ನಾವು ಗಂಡ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿ ನನ್ನನ್ನು ನಾನು ಹೆಣ್ಣು ಅಂತ ಗುರುತಿಸ್ಕೊಳ್ಳುವವಳು. ಮೊದಲನೇದಾಗಿ ನಮ್ಮ ರಾಯಚೂರು ಜಿಲ್ಲೆಯ ಹೆಮ್ಮೆ ಮತ್ತು ಹಿರಿಮೆ ಮತ್ತು ಗರಿಮೆಗೆ ಇವತ್ತು ನಾವು ನಿನ್ನೆ ಸಾಕ್ಷಿಯಾಗಿದ್ದೇವೆ. ಕಾರಣ ಏನು ಅಂತಂದರೆ ಕರ್ನಾಟಕ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೊಡುವಂಥ ಅತ್ಯುನ್ನತ ಪ್ರಶಸ್ತಿ ವಿಜಯಶ್ರೀ ದತ್ತಿ ಪ್ರಶಸ್ತಿ ಅವರು ನಮ್ಮ ಲಕ್ಷ್ಮಣ್ ಕನಕೋಟ್ ಅವರಿಗೆ ಸಿಕ್ಕಿರುವುದು ರಾಯಚೂರಿನ ಒಂದು ಸೌಭಾಗ್ಯ ಮತ್ತು ಒಂದು ಬಹುದೊಡ್ಡ ಗೌರವ ನಮಗೆ ಸಿಕ್ಕಿರುವಂಥದ್ದು. ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಚಳವಳಿಗೆ ಸಂದ ಬಹುದೊಡ್ಡ ಒಂದು ಜಯ ಅಂತ ಹೇಳಕ್ಕೆ ಇಷ್ಟವನ್ನು ಪಡ್ತೇನೆ. ಹಾಗಾಗಿ ನಮ್ಮ ಲಕ್ಷ್ಮಣ್ ಕನಕೋಟ್ ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಮನದುಂಬಿದ ಶುಭಾಶಯಗಳು ಮತ್ತು ನಿಮಗೆ ಸ್ವಾಗತವನ್ನು ಕೋರ್ತೀನಿ. 4 ಪ್ರಮುಖ ವಿಚಾರಗಳನ್ನ ಮಾತಾಡಲಿಕ್ಕೆ ಮಾತ್ರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಮೊದಲನೇದಾಗಿ ತಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ, ನಾವು ಹುಟ್ಟುವ ಜನನಾಂಗ ನಮ್ಮ ಲಿಂಗತ್ವದಿಂದ, ಲೈಂಗಿಕತೆಯಿಂದ, ಭಾಷೆಯಿಂದ, ನಾವು ಹಾಕುವ ಉಡುಗೆಯಿಂದ, ನಾವು ಮಾಡೋ ಊಟದಿಂದ, ನಮ್ಮ ಜಾತಿಯಿಂದ, ವರ್ಗದಿಂದ ನಾವು ಸಾಮಾಜಿಕವಾಗಿ ಬಹಿಷ್ಕಾರವನ್ನು ಎದುರಿಸ್ತಾ ಇದ್ದೀವಿ. ಸಾಮಾಜಿಕ ಬಹಿಷ್ಕಾರ ಅಂದರೆ ಏನು? ನಾವು ಪಡೆದುಕೊಳ್ಳುವಂಥ ಮೂಲಭೂತ ಹಕ್ಕು ನಾವೇನು ಮಾತಾಡ್ತಾ ಇದ್ದೀವಿ, ಮನೆಯಿಂದ ಹಿಡಿದು ನಾವು ತೆಗೆದುಕೊಳ್ಳುವ ಆರೋಗ್ಯದ ವ್ಯವಸ್ಥೆಯಿಂದ ಹಿಡಿದು ಒಂದು ಉದ್ಯೋಗ ಅಂತ ನಾವೇನು ಮಾತಾಡ್ತಾ ಇದ್ದೀವಿ, ಅಲ್ಲಿಂದ ಹಿಡಿದು ಶಿಕ್ಷಣ ಸಂಪೂರ್ಣ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ರಿಜೆಕ್ಷನ್ ಆಗಿರಬೇಕಾದ್ರೆ ಅಕ್ಸೆಪ್ಟೆನ್ಸ್ ನಮಗೆ ಇದೆ ಅಂತ ದೊಡ್ಡ ಪ್ರಶ್ನೆಗಳು ನಮ್ಗೆ ಕಾಡ್ತಾ ಇರುವಂಥದ್ದು. ಹಾಗಿದ್ದಾಗ ಈ ಸಮುದಾಯ ಭಿನ್ನವಾಗಿದೆಯಾ? ಖಂಡಿತ ಭಿನ್ನ ಇಲ್ಲ. ನಾವೆಲ್ಲರೂ ಮನುಷ್ಯರು ಮೊದಲಾಗಿದ್ದೀವಿ. ಸೊ ನೀವು ನಿಮ್ಮಲ್ಲಿ ಗಂಡಸರೋದ ಗುರುತಿಸ್ಕೊಳ್ತೀರಿ, ನಿಮ್ಮಲ್ಲಿ ಹೆಂಗಸರೋದ ಗುರುತಿಸ್ಕೊಳ್ತೀವಿ. ಹಾಗೆ ನಮ್ಮಲ್ಲಿ ನಾವು ಈಜದ, ಜೋಗಪ್ಪ, ಮರ್ಲಾಡಿ, ಶಿವಶಕ್ತಿ, ಜೋಗ್ತ, ಅಕ್ವ, ನಿರ್ವಾಣ ಹಾಗೆ ಬಹುದೊಡ್ಡ ಸಮುದಾಯದಲ್ಲಿ ಒಂದು ವೈವಿಧ್ಯತೆಯ ಸಮುದಾಯ ಆಗಿರುವಂಥ ನಾವು ಆ ವೈವಿಧ್ಯತೆಯನ್ನು ಈ ದೊಡ್ಡ ಸಮಾಜಕ್ಕೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಈ ಒಂದು ಜನಜಾಗೃತಿಯ ಕಾರ್ಯಕ್ರಮದ ಮೂಲಕ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮಾತಾಡಲಿಕ್ಕೆ ಇಷ್ಟವನ್ನು ಪಡ್ತೀವಿ. ಸಾಮಾಜಿಕ ಬಹಿಷ್ಕಾರವನ್ನು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಸೇರಿದಂತೆ ಅನೇಕ ದೊಡ್ಡ ಅಗ್ರಮಾನ್ಯ ಗಣ್ಯರು ಅದನ್ನು ಫೇಸ್ ಮಾಡಿದ್ದಾರೆ. ಬಟ್ ವಿಷಾದ, ದುಃಖ ಮತ್ತು ಖೇದ ಏನು ಅಂತಂದರೆ 21ನೇ ಶತಮಾನದಲ್ಲಿ ನಾವು ಇವತ್ತು ಕೂಡ ಇದನ್ನು ಫೇಸ್ ಮಾಡ್ತೀವಿ. ನಮ್ಮ ಲಿಂಗತ್ವದ ಆಧಾರದ ಇದ್ದರೆ ಇದು ನಮ್ಮ ಸಮಾಜಕ್ಕೆ ದೊಡ್ಡ ನಾಚಿಕೆ ಆಗಬೇಕು ಅನ್ನೋದನ್ನು ನಿಮ್ಮ ಮೂಲಕ ನಿಮ್ಮ ಸಮಾಜಕ್ಕೆ ಒಂದು ಸಂದೇಶವನ್ನು ಹಾಕಿ ಇಷ್ಟಪಡ್ತೀವಿ. ಮತ್ತು ಇವತ್ತು ನಾವು ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಸಾಹೇಬ್ ಅವರ ಕಚೇರಿಯಲ್ಲಿ ಈ ಹಿರಿಯ ಶ್ರೇಣಿಯ ಅಧಿಕಾರಿಗಳು, ಕಿರಿಯ ಶ್ರೇಣಿಯ ಅಧಿಕಾರಿಗಳಿಗೆ ಕಾನೂನು ಏನು ಹೇಳುತ್ತೆ, ಸಮಾಜ ಏನು ಹೇಳುತ್ತೆ, ಮತ್ತು ನಮ್ಮ ಹೋರಾಟ, ನಮ್ಮ ಚಳವಳಿ ಯಾವ ಥರ ಇದೆ ಅನ್ನೋ ಬಗ್ಗೆ ಈಗ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಲಿಕ್ಕೆ 10:30 11 ಗಂಟೆಗೆ ಫಿಕ್ಸ್ ಆಗಿದೆ. ಆ ಮೂಲಕ ಒಂದು ಪೊಲೀಸ್ ಆಫೀಸರ್ಸಿಂದ ತುಂಬ ಟೈಮಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಪೆಟ್ಟು, ದೌರ್ಜನ್ಯ, ಹಿಂಸೆಗಳಾಗುತ್ತೋ ಅದು ಆಗಬಾರದು ಮತ್ತು ಒಂದು ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಕರ್ನಾಟಕದಲ್ಲಿ ಸರ್ವಜನಾಂಗದ ಶಾಂತಿಯ ತೋಟದ ಅಡಿಯಲ್ಲಿ ಸರ್ಕಾರವನ್ನು ನಾವೇನು ರಚನೆ ಮಾಡಿದ್ದೀವಿ, ಆ ಮೂಲಕ ನಾವು ಕೂಡ ಸರ್ವರಲ್ಲೂ ಒಬ್ಬರಾಗ್ತೀವಿ ಅದನ್ನು ಹೇಳೋದನ್ನು ಪ್ರತಿಪಾದನೆ ಮಾಡೋದನ್ನು ಈ ಮೂಲಕ ಪೊಲೀಸ್ ಆಫೀಸರ್ಸ್ಗೆ ಟ್ರೈನಿಂಗ್ ಮಾಡ್ತಾ ನಮ್ಮ ಸ್ಟ್ರಗಲ್ಸು, ಚಾಲೆಂಜಸ್ಸು ಮತ್ತು ಮುಂದೆ ಏನಾಗಬೇಕಾಗಿದೆ ಅನ್ನೋದನ್ನು ಈ ಸಮಾಜ ನಾವೆಲ್ಲ ಒಟ್ಟಿಗೆ ಕೈ ಜೋಡಿಸಿದ್ರೆ ಮಾತ್ರ ಒಂದು ದೊಡ್ಡ ಸಮಾಜ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಲಕ್ಷ್ಮಣ್ ಕನಕೋಟ್ ಹೇಳಲಿಕ್ಕೆ ಒಂದೇ ಸಂಸ್ಥೆ ನಾವು ಮಕ್ಕಳ, ಮಹಿಳೆಯರ, ಲೈಂಗಿಕ ಅಲ್ಪಸಂಖ್ಯಾತರ ಚಳುವಳಿಗಳ ಜೊತೆ ನಮ್ಮ ವಿಚಾರನ ಹೇಗೆಲ್ಲ ಹತ್ಕೊಳ್ಬೇಕು ಮತ್ತು ನಾವು ಕೂಡ ಆ ದೊಡ್ಡ ಸಮಾಜವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಂವಿಧಾನಿಕ ಚೌಕಟ್ಟಿನ ನೆಲೆಗಟ್ಟಿನ ಆಧಾರದ ಹೆಂಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಇವತ್ತು ನಮ್ಮ ಒಂದನೇ ಇದು ರಾಯಚೂರಿನಲ್ಲಿ ಕರ್ನಾಟಕ ರಾಜ್ಯ ಲಿಂಗತ್ವ ಮತ್ತು ಲೈಂಗಿಕತೆ ಅಲ್ಪಸಂಖ್ಯಾತರ ಒಕ್ಕೂಟ ಇದ್ದಾರೆ, ಒಕ್ಕೂಟದಿಂದ ಇರ್ಬೋದು, ಆಪ್ತಮಿತ್ರ ಸಂಘಟನೆ ಇರ್ಬೋದು, ಅಂತರ್ಲಿಂಗಿ ಅಸೋಸಿಯೇಷನ್ ಇರ್ಬೋದು, ನಾವೆಲ್ಲ ಜೊತೆಗೆ ಸೇರಿ ಸಮುದಾಯವನ್ನು ಈ ಮುಖ್ಯವಾಗಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಾವು ತುಂಬ ನೇರ ಪ್ರತಿಪಾದನೆ ಮಾಡ್ತಾ ಹೋಗ್ತಾ ಇರೋದು. ಮತ್ತು ಲಕ್ಷ್ಮಣ್ ಕನಕೋಟ್ ತುಂಬ ಕ್ಲಿಯರ್ ಆಗಿ ಹೇಳಿದಂಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ಸಮಿತಿಯನ್ನು ನೇಮಕ ಮಾಡಿದೆ. ಆ ಸಮಿತಿಯು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಸಮಾನವಾದ ಅವಕಾಶಗಳನ್ನು ಈ ಸಮುದಾಯಕ್ಕೆ ಮಾಡಬೇಕು ಅನ್ನೋ ಯಾಕೆ ಪ್ರತಿಪಾದನೆ ಮಾಡಿದೆ. 2025 ಅಕ್ಟೋಬರ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನ 2 ಬೆಂಚ್ ಜಡ್ಜಸ್ನ ಬೆಂಚಿನ ಒಂದು ತೀರ್ಮಾನ ಏನಿತ್ತು, ಈ ಸಮುದಾಯಕ್ಕೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ 1% ಮೀಸಲಾತಿಯನ್ನು ಇಟ್ಕೊಂಡಂತೆ ನಾವು ಸಮಾನವಾದ ಅವಕಾಶಗಳನ್ನು ಎಲ್ಲೆಲ್ಲಿ ಮಾಡಲಿಕ್ಕೆ
ಸಾಧ್ಯ ಆಗುತ್ತೆ. ಈಗ ಸಪೋಸ್ ನಾವು 100 ಜನ ಇದ್ದೀವಿ ಅಂತಂದ್ರೆ 100 ಜನದಲ್ಲಿ 50 ಜನ ಅನಕ್ಷರಸ್ಥರು, 20 ಜನ ಶಾಲೆಗೆ ಹೋಗ್ಲಿಲ್ಲ, ಇನ್ನು ತುಂಬಾ ಜನಕ್ಕೆ ಓದಕ್ಕೆ ಇಷ್ಟ ಇದೆ, ಆ ವ್ಯವಸ್ಥೆ ಸರಿ ಇಲ್ಲ, ಫೀಸ್ಗಳು ತುಂಬಾ ದುಪ್ಪಟ್ಟಾಗಿದೆ, ಖಾಸಗೀಕರಣದ ಒಂದು ಯೋಚನೆ ನಮ್ಮ ಮಕ್ಕಳಿಗೆ ತುಂಬಾ ಜನಕ್ಕೆ ಆ ಶಿಕ್ಷಣ ಸರಿ ಸಿಗ್ತಾ ಇಲ್ಲ. ಇನ್ನು ನಮ್ಮ ವಿಚಾರ ಬಂದಾಗ ಹೇಗೆಲ್ಲ ಆಗ್ಬೋದು. ಸೊ ಎಲ್ಲಾ ದೃಷ್ಟಿಕೋನ ಇಟ್ಕೊಂಡು ನಾವು ಬರೀ ರಾಜ್ಯ ಅನ್ನೋದಿಲ್ಲ, ರಾಷ್ಟ್ರದ 31 ರಾಜ್ಯಗಳನ್ನ ಗಮನದಲ್ಲಿಟ್ಕೊಂಡು ಇಡೀ ಸಮೂಹ ಬರೀ ಭಿಕ್ಷಾಟನೆಗೆ, ಲೈಂಗಿಕ ವೃತ್ತಿಗೆ ಅವ್ರು ಇಷ್ಟಪಟ್ಟು ಮಾಡೋದಕ್ಕೆ ನಮ್ದು ಅಭ್ಯಂತರ ಇಲ್ಲ. ಯಾರಿಗಾದ್ರೂ ಬಲವಂತ ಆಗಿದ್ರೆ, ಯಾರಿಗಾದ್ರೂ ಆ ವೃತ್ತಿಯನ್ನ, ಆ ಪಾರಂಪರಿಕ ಬಸ್ತಿಯನ್ನು ಬಿಟ್ಟು ಅವ್ರು ಮೇನ್ಸ್ಟ್ರೀಮ್ ಅಲ್ಲಿ ಸೇರ್ಕೊಳ್ತಾರೆ ಅನ್ನೋ ಒಂದು ವಿಚಾರ ಬಂದಾಗ ಖಂಡಿತವಾಗ್ಲೂ ಈ ಸುಪ್ರೀಂ ಕೋರ್ಟ್ನ ಬಹುದೊಡ್ಡ ಸಮಿತಿ ಕೆಲಸ ಮಾಡ್ತಾ ಇದ್ವಿ. ಈಗ ನಾವು ನೇರವಾಗಿ ಆ ಕೆಲಸಗಳನ್ನ ಮಾಡ್ತಾ ಸರ್ಕಾರಗಳಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಆ ರಿಪೋರ್ಟ್ನ ಸಬ್ಮಿಟ್ ಮಾಡಿ ಆ ಮೂಲಕ ಸಮುದಾಯವನ್ನು ಗುರುತಿಸಿ ಏನ್ ಮಾಡಬೇಕಾಗಿದೆ ಮಾಡೋ ಕೆಲಸಗಳನ್ನ ಮಾಡ್ತೀವಿ. ನಮ್ದು ಸರ್ಕಾರಕ್ಕೆ ಏನ್ ಹಕ್ಕೊತ್ತಾಯ ಇದೆ ಅಂತಂದ್ರೆ, ಈ ಎಲ್ಲಾ ಸಮುದಾಯಗಳಿಗೆ ಸೇರಿದಂತೆ ಒಂದು ಕ್ಷೇಮ ನಿಗಮ ಇರ್ಬೋದು, ಮಂಡಳಿ ಇರ್ಬೋದು, ಮತ್ತೆ ಒಂದು ಸೆಲ್ಗಳಿರ್ಬೋದು ಏನ್ ಕೆಲಸ ಮಾಡ್ತಾ ಇದ್ದಾರೋ, ನಾವು 25-30 ವರ್ಷದ ಹೋರಾಟ ನಾವೇನ್ ಮಾಡ್ತಾ ಇದ್ದೀವಿ, ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಅದು ಹೇಳಿ ಗಂಡಾಗುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆದವರು, ಹೆಣ್ಣಾಗುಟ್ಟಿ ಗಂಡಸಾಗಿ ಪರಿವರ್ತನೆ ಆದ ಸಮುದಾಯಕ್ಕೆ ನಾವು ನಮ್ಮ ಸಮುದಾಯಕ್ಕೆ ಪ್ರತ್ಯೇಕವಾದ ಲಿಂಗತ್ವ ಅಲ್ಪಸಂಖ್ಯಾತ ಕಲ್ಯಾಣ ಮಂಡಳಿಯನ್ನ ಸರ್ಕಾರದವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಿಶೇಷ ಕಾಳಜಿಯನ್ನು ವಹಿಸಿ ನಮ್ಮ ಸಮುದಾಯಕ್ಕೆ ಅತ್ಯುನ್ನತದಲ್ಲಿ ಮತ್ತು ಅತ್ಯುನ್ನತ ಮಟ್ಟದಲ್ಲಿ ಮತ್ತು ಅತಿ ಶೀಘ್ರದಲ್ಲಿ ರಚನೆ ಮಾಡಬೇಕು. ಈ ಮಂಡಳಿಯ ಸದಸ್ಯತ್ವವನ್ನ ಮತ್ತು ಅಧ್ಯಕ್ಷತೆಯನ್ನ ಎಜುಕೇಶನ್ ಅಲ್ಲಿ, ಎಂಪ್ಲಾಯ್ಮೆಂಟ್ ಅಲ್ಲಿ ಸಮಾನ ಅವಕಾಶ ತಗೊಳ್ಬರ್ಬೇಕು ಅಂತ ಈ ಸಮಿತಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಮಹಿಳಾ ಮೀಸಲಾತಿ ಸಂಬಂಧಪಟ್ಟದ್ದು ಅಷ್ಟೇ. ಮಹಿಳಾ ಮೀಸಲಾತಿ ಒಪ್ಪಿದೆಯಲ್ಲ, ಅದರಲ್ಲಿ ಲಿಂಗಾಯತರು ಮಹಿಳೆಯರು ಪರಿಗಣಿಸಲು ಇಲ್ಲ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಈಗ ಈ ಕಾಯ್ದೆ ಆಗಿರೋದು ಸುಪ್ರೀಂ ಕೋರ್ಟ್ ಬಗ್ಗೆ ಏನು ಮಾತಾಡಿಲ್ಲ. 2023ರಲ್ಲಿ ಸೇಮ್ ಕೇಂದ್ರ ಸರ್ಕಾರದಲ್ಲಿ ಮಹಿಳಾ ಮೀಸಲಾತಿ ಜಾರಿ ಮಾಡಿ ಅದೊಂದು ಕಾಯ್ದೆ ತಗೊಂಡ್ಬಂದು ಹಾಕಿದ್ದಾರೆ. ಆದ್ರೆ ಅಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯನ್ನು ಸೇರಿಸಬೇಕು ಅಂತ ಹೇಳಿಲ್ಲ, SC ST ಮತ್ತು ಜನರಲ್ ಮಹಿಳೆಯರು ಅಂತ ಹೇಳಿದ್ದಾರೆ. ಬಟ್ ಅಲ್ಲೂ ಕೂಡ OBC ಮಹಿಳೆಯರನ್ನು ಅವರು ಬಿಟ್ಟಿದ್ದಾರೆ, ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯನ್ನು ಬಿಟ್ಟಿದ್ದಾರೆ, ಧಾರ್ಮಿಕ ಅಲ್ಪಸಂಖ್ಯಾತ ಮಹಿಳೆಯನ್ನ ಬಿಟ್ಟಿದ್ದಾರೆ. ನಾವು ಹೇಳ್ತಾರೆ ಎಲ್ಲರೂ ಸೇರಿಸಿ, ನಮ್ಮ ಸೇರಿಸಲು ಮಾತಾಡಲಿಕ್ಕೆ ನ್ಯಾಯವಾಗಿ ನಮ್ಗೆ ಏನ್ ತಗೊಳಕ್ ಸಾಧ್ಯ ಆಗುತ್ತೋ ತಗೊಳಕ್ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಅದೇ ಮೇಲ್ಜಾತಿಯ ಮೇಲ್ವರ್ಗದ ಇಂಗ್ಲಿಷ್ ಗೊತ್ತಿರೋ ಮಹಿಳೆಯರೇ ರಾಷ್ಟ್ರವನ್ನು ಆಳ್ತಾರೆ ಬಿಟ್ರೆ ನಮ್ಮಂತ ದಮನಿತ ಮಹಿಳೆಯರು, ಒಕ್ಕೋಳ ಧ್ವನಿಯ ಸಮುದಾಯದ ಮಹಿಳೆಯರಿಗೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ನಮಗೆ ಸಿಗಬೇಕು. ನಾವು ಶಾಸನ ಪ್ರವೇಶ ಮಾಡಿದ್ರೆ ಇಷ್ಟು ಡಿಮಾಂಡ್ ನಿಮ್ಮದು ಏನ್ ಹಾಕಿದ್ನಲ್ಲ, ಇದ್ರ ಬಗ್ಗೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಅಬಿದಾ ಬೇಗಂ, ಲಕ್ಷ್ಮಣ್ ಕನಕೊಟ್ಲ ಇದ್ದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ನೀಡಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ವಹಿಸುವ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಬೇಕು ಎಂದು ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ಹಿರಿಯ ಉಪಾಧ್ಯಕ್ಷ ತಲಕಾಯಿ ಮಾರಪ್ಪ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಸಲ್ಲಿಸಿದರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಖರ್ಗೆ ಅವರ ನಿವಾಸದಲ್ಲಿ ಬುಧವಾರ ಭೇಟಿ ಮಾಡಿದ ಅವರು ಹಿಂದುಳಿದ ರಾಯಚೂರು ಜಿಲ್ಲೆಯ ದೀನದಲಿತರು, ಹಿಂದುಳಿದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತರ ಪರವಾಗಿ ನಿರಂತರವಾಗಿ ಧ್ವನಿಯಾಗಿರುವ ಎ ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಎ ವಸಂತಕುಮಾರ್ ಅವರು ಎಲ್ಲ ಜಾತಿ ಧರ್ಮದ ಜನರನ್ನು ಗೌರವಿಸುವ ನಾಯಕರು. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ರಾಜಕೀಯದ ಬಗ್ಗೆ ಉತ್ತಮ ಅರಿವು ಹೊಂದಿದ್ದು ಎಲ್ಲ ರಾಜಕೀಯ ನಾಯಕರೊಂದಿಗೆ ಉತ್ತಮ ಒಡನಾಟ ಬೆಳೆಸಿಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ಸಾಮರ್ಥ್ಯ ಅವರಿಗೆ ಇದೆ ಎಂದು ಮಾರೆಪ್ಪ ತಿಳಿಸಿದರು. ರಾಯಚೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಪಕ್ಷದ ಸಂಘಟನೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ಎ ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ಮತ್ತು ಜಿಲ್ಲಾ ಉಸ್ತುವಾರಿ ಹೊಣೆಗಾರಿಕೆ ನೀಡುವಂತೆ ಖರ್ಗೆ ಅವರಿಗೆ ಮನವಿ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜೋಳಿ ಬಂಡ ತಿರುವು ಯೋಜನೆ ಬಳಿ ಕುಡಿಯುವ ನೀರಿನ ಕಾಮಗಾರಿಗೆ ತೆಲಂಗಾಣದ ಬಿಆರ್ಎಸ್ ಪಕ್ಷದ ಮುಖಂಡರ ನಿಯೋಗ, ವಿರೋಧ, ಬಿಗುವಿನ ವಾತಾವರಣ. ಅಕ್ರಮ ಆಸ್ತಿ ಆರೋಪ, KBJNL ಇಇ ಬಸನಗೌಡ ಮನೆ ಸೇರಿ 7 ಕಡೆ ಲೋಕಾಯುಕ್ತರ ದಾಳಿ, ದಾಖಲೆಗಳ ಪರಿಶೀಲನೆ. ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ಗೆ ಸಚಿವ ಸ್ಥಾನ ನೀಡಲು ಜನಕಲ್ಯಾಣ ಸಮಿತಿ ಒತ್ತಾಯ. RTPS ಧೂಳು ನಿಯಂತ್ರಣಕ್ಕೆ ಆಗ್ರಹಿಸಿ ರಕ್ಷಣಾ ವೇದಿಕೆ ಮನವಿ. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಜಾರಿಯಾಗಲಿ, ಪ್ರತ್ಯೇಕ ಕಲ್ಯಾಣ ಮಂಡಳಿ ರಚನೆಗೆ ಹೋರಾಟಗಾರ್ತಿ ಅಕೈ ಪದ್ಮಶಾಲಿ ಒತ್ತಾಯ. ಮತ್ತು ರಾಯಚೂರು ಅಭಿವೃದ್ಧಿಗೆ MLC ಎ ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಿ ಖರ್ಗೆಗೆ ತಲಕಾಯಿ ಮಾರಪ್ಪ ಮನವಿ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್,
Dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva waterproofing civil works, nanotechnology Zycosil breathing waterproofing heat and resistant. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.